ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇದು 7ನೇ ತರಗತಿಯ ಗಣಿತ ಅಧ್ಯಾಯ 4 ಸರಳ ಸಮೀಕರಣಗಳಂತ ಕರಿತೀವಿ. ಈ ಅಭ್ಯಾಸದ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ 4.3ನ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಿರ್ತೀನಿ. ನೋಡ್ಕೊಡ್ರಿ. ಹಿಂದಿನ ಎಲ್ಲ ಅಭ್ಯಾಸಗಳನ್ನು ನಾನು ಈಗಾಗಲೇ ಬಿಡಿಸಿದ್ದೀನಿ. ಎಲ್ಲವೂ ಪ್ಲೇಲಿಸ್ಟ್ನಲ್ಲಿ ಸಿಗ್ತವೆ. ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಎಲ್ಲ ವಿಡಿಯೋಗಳು ಏನಂತಪ್ಪ ಅಂದ್ರೆ ಸೀರಿಯಲ್ ಆಗಿ ಸಿಗ್ತವೆ. ಹಾಗಾದ್ರೆ ಬನ್ನಿ, ಈ 4.3 ಅಭ್ಯಾಸ ಒಳಗಡೆ ಯಾವೆಲ್ಲ ಕ್ವಶನ್ಸ್ನ ಕೇಳಿದಾರೆ ಅಂತ ಡಿಸ್ಕಸ್ ಮಾಡಿದಾಗ, ಮುಂದಿನವುಗಳಿಗೆ ಸಮೀಕರಣನ ರಚಿಸ್ರಿ, ಗೊತ್ತಿರದ ಆ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ಸ್ ಇದಾವೆ. ಅದರ ಒಳಗಡೆ ABCDEFG ತನನ ಲೆಕ್ಕಗಳಿದಾವೆ. ಹಾಗಾದ್ರೆ ಒಂದೇ ಏನು ಕ್ವಶನ್ಸ್ನ ಕೇಳ್ತಾರಪ್ಪ ಅಂದ್ರೆ, ಎ ಒಳಗಡೆ ಒಂದು ಸಂಖ್ಯೆಯ 8ರಷ್ಟಕ್ಕೆ 4 ಕೂಡಿದಾಗ ನಿಮಗೆ 60 ದೊರೆಯುವುದು ಅಂತೇಳಿ ಹೇಳ್ಯಾರ. ಇದಕ್ಕೆ ನಾವೇ ಏನು ಮಾಡೋಕಪ್ಪ ಅಂದ್ರೆ ಸಮೀಕರಣನ ರಚನೆ ಮಾಡ್ಕೋಬೇಕು. ಹಾಗಾದ್ರೆ ಇವೆಲ್ಲವೂ ಕೂಡ ಏನು ಮಾಡಿದ್ದೀನಪ್ಪ ಅಂದ್ರೆ, ನಾನು ಇಲ್ಲಿ ಎಕ್ಸಸೈಸ್ದಲ್ಲಿ ಬಿಡಿಸಿದ್ದೀನಿ. ABCDEFG ತನ ಲೆಕ್ಕಗಳನ್ನ ಇಲ್ಲಿ ಒಂದು ಬೈ ಒಂದನ್ನು ನಾವು ನೋಡ್ಕೊತಾ ಹೋಗೋಣ. ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ, ಇಲ್ಲಿ ನೋಡ್ರಿ, ಒಂದು ಸಂಖ್ಯೆ 8ರಷ್ಟಕ್ಕೆ 4 ಕೂಡಿದಾಗ ನಮ್ಗೆ ಎಷ್ಟು ದೊರೀತದ? 60 ದೊರೀತದ. ಹಾಗಾದ್ರೆ ಆ ಸಂಖ್ಯೆ ಯಾವುದು ಗೊತ್ತಿಲ್ಲ. ಹಾಗಾದ್ರೆ ಆ ಸಂಖ್ಯೆ ನಮ್ಗೆ ಎಕ್ಸ್ ಆಗಿರಲಿ, ಎನ್ ಆಗಿರಲಿ, ಪಿ ಆಗಿರಲಿ, ABCD ಒಳಗಡೆ ಯಾವುದಾದ್ರು ತಗೋರಿ. ನಾನು ಆ ಸಂಖ್ಯೆ ಎನ್ ಆಗಿರಲಿ ಅಂತ ತಗೋತೀನಿ. ಆ ಸಂಖ್ಯೆಯ 8ರಷ್ಟು, ಆ ಒಂದು ಸಂಖ್ಯೆ 8ರಷ್ಟಕ್ಕೆ ಅಂತ ಹೇಳ್ಯಾರ. ಆ ಸಂಖ್ಯೆ ಏನಪ್ಪ ಅಂದ್ರೆ ಎನ್ ಆಗಿರಲಿ. ಆ ಸಂಖ್ಯೆ 8ರಷ್ಟು ಅಂದ್ರೆ 8n ಅಂತ ಬರ್ಕೋಬೇಕು. ಆ 8ರಷ್ಟಕ್ಕೆ ಎಷ್ಟನ್ನು ಕೂಡಿಸಿದಾಗ? 4 ಕೂಡಿಸಿದಾಗ. 4 ಕೂಡಿ 8nಕ್ಕೆ 4 ಕೂಡಿಸಿರಿ, ನಮಗೇನು ದೊರೀತದೆ ಅಂತ ಹೇಳಿದ್ರೆ 60 ದೊರೀತದೆ ಅಂತ ಹೇಳಿರಲ್ಲ. 8n + 4ಕ್ಕೆ ಕೂಡಿಸಿದಾಗ 60 ದೊರೀತದೆ ಅಂದ್ರೆ = 60. ಇದು ಒಂದು ಸಮೀಕರಣ ಆಯಿತು. ಈ ಸಮೀಕರಣನ ನಾವು ಬಿಡಿಸ್ಬೇಕಷ್ಟೇ. 8n ಹೌದಾ? 8n ರೈಟ್ ಸೈಡ್ ಇದ್ದಿದ್ದು ಈ ಸೈಡ್ 8n = 60. ಈ ಪ್ಲಸ್ ಎನ್ ಇದ್ದಿದ್ದು LHS ಇದ್ದಿದ್ದು RHS ಹೋದ್ರೆ ಪ್ಲಸ್ ಎನ್ ಇದ್ದಿದ್ದು -4n ಆಗ್ತದೆ. 8n = 60 4 ಕಳೆದ್ರೆ 56. ಎನ್ ಜೊತೆ ಇರುವ 8 ಕ್ಯಾನ್ಸಲ್ ಆಗ್ಬೇಕಪ್ಪ ಅಂದ್ರೆ ಬೋತ್ ಸೈಡ್ ಏನು ಮಾಡಬೇಕಪ್ಪ ಅಂದ್ರೆ 8ರಲ್ಲೇ ಭಾಗಾಕಾರ ಮಾಡಬೇಕು. 8 8 ಗೆಟ್ ಕ್ಯಾನ್ಸಲ್ ಆಗ್ತದೆ. n = 8 1 8 8 7 56. ಹಾಗಾದ್ರೆ ಆ ಸಂಖ್ಯೆ ಯಾವುದಾಗಿರ್ತದಪ್ಪ ಅಂದ್ರೆ 7 ಆಗಿರ್ತದೆ. ಇದು ಒಂದನೇ ಕ್ವಶನ್ಸು. ನೆಕ್ಸ್ಟ್ ಕ್ವಶನ್ ಸೇಮ್. ಒಂದು ಸಂಖ್ಯೆಯ 5ನೇ ಒಂದರಷ್ಟರಿಂದ 4 ಕಳೆದಾಗ ನಮ್ಗೆ ಏನು ದೊರೀತದಪ್ಪ ಅಂದ್ರೆ 3 ದೊರೆಯುವುದು ಅಂತ ಹೇಳ್ಯಾರ. ಹಾಗಾದ್ರೆ ಆ ಸಂಖ್ಯೆ ಎಕ್ಸ್ ಆಗಿರಲಿ. ಆ ಸಂಖ್ಯೆ 5ನೇ ಒಂದರಷ್ಟಪ್ಪ ಅಂದ್ರೆ 5ನೇ ಒಂದರಷ್ಟು ಅಂದ್ರೆ 5ನೇ 1 ಅಥವಾ 6, ಇಲ್ಲಿ 6 ಅಂತ ತಗೊಂಡಿದ್ದೀನಿ, 6/5 ಅಂತ ಬರ್ಕೋರಿ. ಅದರಿಂದ 4 ಕಳೆದಾಗ 6/5 - 4 ಕಳೆದಾಗ ಎಷ್ಟು ಬರೀತದೆ ಅಂತ ಹೇಳಿದ್ರು? 3 ದೊರೀತದೆ ಅಂತ ಹೇಳ್ಯಾರ. = 3. ಹಾಗಾದ್ರೆ 3 ದೊರೆಯುವುದು ಅಂದ್ರೆ 6/5 - 4 = 3. ಇದನ್ನು ಸಮೀಕರಣ ಒಳಗಡೆ ನಾನು ಇಲ್ಲಿ ಬಿಡಿಸ್ತಿದ್ರಿ, ನೋಡ್ಕೋತ ಬರ್ರಿ. 6/5 = ಏನು ಮಾಡ್ಬೇಕಪ್ಪ ಅಂದ್ರೆ, ಇದು 3, ಈ -4 ಇದ್ದಿದ್ದು ಇದ್ದಿದ್ದು ಈ ಸೈಡ್ ಬರ್ತಪ್ಪ ಅಂದ್ರೆ +4 ಆಗ್ತದೆ. 6/5 = 7 ಆಗ್ತದೆ. 4 3 ಕೂಡಿಸಿದಾಗ 7. 6 ಜೊತೆ 5 ಕ್ಯಾನ್ಸಲ್ ಆಗಬೇಕಪ್ಪ ಅಂದ್ರೆ ಇದು ಭಾಗಾಕಾರ ಮೆಥಡದಲ್ಲಿದೆ. ಅದನ್ನು ಈ 5 ಕ್ಯಾನ್ಸಲ್ ಆಗಬೇಕಪ್ಪ ಅಂದ್ರೆ ಎರಡು ಸೈಡ್ ಏನು ಮಾಡಬೇಕಪ್ಪ ಅಂದ್ರೆ ಇದರಲ್ಲಿ ಗುಣಾಕಾರ ಮಾಡಬೇಕು. 5 5 ಗೆಟ್ ಕ್ಯಾನ್ಸಲ್ ಆಗ್ತದೆ, 6 ಉಳಿತದೆ. 7 5 35. ಆ ಸಂಖ್ಯೆ 35 ಆಗಿರುತ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್ ಸಿ ಒಳಗಡೆ ಏನಿದೆಯಪ್ಪ ಅಂತೇಳಿ ನೋಡಿದಾಗ, ಒಂದು ಸಂಖ್ಯೆಯ 4ನೇ 3ರಷ್ಟನ್ನು ತೆಗೆದುಕೊಂಡು ಅದಕ್ಕೆ 3 ಕೂಡಿದರೆ ನನಗೆ 21 ದೊರೆಯುವುದು ಅಂತೇಳಿ ಅಲ್ಲಿ ಕೊಟ್ಟಿದ್ದಾರೆ. ಹಾಗಾದರೆ ಆ ಒಂದು ಸಂಖ್ಯೆ ಏನಾಗಿರ್ಲಪ್ಪ ಅಂದ್ರೆ, ನಾನು ಇಲ್ಲಿ ಎಸ್ ಆಗಿರಲಿ ಅಂತ ತೊಗೊಂಡಿದ್ದೀನಿ. ಅದರ 4ನೇ 3ರಷ್ಟು ಎಸ್ ಆಗಿರಲಿ. = ಎಷ್ಟು ದೊರೀತದೆ ಅಂತ ಹೇಳಿದಾರೆ? 21 ದೊರೆಯುವುದು ಅಂತ ಹೇಳ್ಯಾರ. 3/4 ಅಂತಂದಾಗ ನನಗೆ ಎಷ್ಟು ದೊರೀತದೆ ಅಂತ ಹೇಳಿದಾರೆ? 21 ದೊರೀತದೆ ಅಂತ ಹೇಳ್ಯಾರಲ್ಲ. ಅದನ್ನು ಸಮೀಕರಣನ ಈ ಥರ ಬರೀಬೇಕು. ಅದಕ್ಕೆ 3 ಕೂಡಿ 3s/4 + 3 ಕೂಡಿಸಿದ್ರಪ್ಪ ಅಂದರೆ 21 ದೊರೆಯುವುದು. ಈ ಥರ ಫುಲ್ ಸಮೀಕರಣ ನಾನು ಇಲ್ಲಿ ಬರ್ಕೊಂಡಿದ್ದೀನಿ ಅದನ್ನು. ಹಾಗಾದರೆ 3s/4 = 21 + 3 ಇದ್ದಿದ್ದು ಈ ಸೈಡ್ ಬರ್ತಪ್ಪ ಅಂದ್ರೆ -3 ಆಗ್ತದೆ. 3s/4 = 21ರ 3 ಕಳೆದ್ರೆ 18. ಈ ಎಸ್ ಜೊತೆ ಇರುವ 3/4 ಕ್ಯಾನ್ಸಲ್ ಆಗಬೇಕಪ್ಪ ಅಂದ್ರೆ ಇದ್ರ ವ್ಯುತ್ಕ್ರಮ ಮಾಡಬೇಕು. 4 ಮೇಲೆ ಹೋಗ್ತದೆ, 3 ಕೆಳಗಡೆ ಹೋಗ್ತದೆ. ಈ 4 ಈ 4 ಈ 3 ಹೋಗ್ತದೆ, ಎಸ್ ಅಷ್ಟೇ ಉಳಿತದೆ. ಇದರ ವ್ಯುತ್ಕ್ರಮ 4 3 ಇದಕ್ಕೂ ಭಾಗಾಕಾರ ಮಾಡಬೇಕು, ಇದಕ್ಕೂ ಗುಣಿಸ್ಬೇಕು. 3 1 3 3 6 18, 4 6 ಎಷ್ಟಪ್ಪ ಅಂದರೆ 24. ಹಾಗಾದರೆ ಎಸ್ = ಎಷ್ಟಪ್ಪ ಅಂದ್ರೆ 24. ನೆಕ್ಸ್ಟ್ ಕ್ವಶನ್ಸ್. ಒಂದು ಸಂಖ್ಯೆಯ 2ರಷ್ಟರಿಂದ 11 ಕಳೆದಾಗ ನನಗೆ 15 ದೊರೆಯಿತು. ಆ ಸಂಖ್ಯೆ ಎನ್ ಆಗಿರಲಿ.
ಹಾಗಾದರೆ 15 ದೊರೆಯಿತು ಅಂತ ಕ್ವಶನ್ಸ್ ಕೇಳಿದರೆ, ಹಾಗಾದ್ರೆ ಆ ಸಂಖ್ಯೆ ಎನ್ ಆಗಿರಲಿ, ಅದರ 2ರಷ್ಟು ಅಂದರೆ 2n. ಅದರಿಂದ 11 ಕಳೆದಾಗ ಅಂದರೆ 2n - 11 ಕಳೆದಾಗ 15 ದೊರೀತದೆ. ಇದು ಸಮೀಕರಣ. 2n - 11 = 15. 2n = 15 ಪ್ಲಸ್ -11 ಇದು ಈ ಸೈಡ್ ಬರ್ತದಪ್ಪ ಅಂದ್ರೆ +11 ಆಗ್ತದೆ. 2n = 15 ಒಂದು 11 ಕೂಡಿಸ್ರಿ 26 ಆಗ್ತದೆ. ಎನ್ ಜೊತೆ ಇರುವ ಈ 2 ಕ್ಯಾನ್ಸಲ್ ಆಗಬೇಕಪ್ಪ ಅಂದ್ರೆ ಬೋತ್ ಸೈಡ್ 2ರಲ್ಲಿ ಭಾಗಾಕಾರ ಮಾಡಬೇಕು. 2 2 ಕ್ಯಾನ್ಸಲ್ ಆಗ್ತದೆ. ಎನ್ 2 1 2 2 1 2 2 3 6 13 26 ಅಂತ ಕರಿತೀರಿ. ಎನ್ ಬೆಲೆ ಎಷ್ಟಪ್ಪ ಅಂದ್ರೆ 13. ನೆಕ್ಸ್ಟ್ ಇಲ್ಲಿ ಈ ಒಳಗಡೆ ಏನಿದೆ ಅಂತೇಳಿ ನೋಡ್ರಿ ಕ್ವಶನ್ಸು. ಮುನ್ನ ತನ್ನಲ್ಲಿರುವ ಪುಸ್ತಕಗಳ ಸಂಖ್ಯೆಯ 3ರಷ್ಟನ್ನು 50ರಿಂದ ಕಳೆದಾಗ ಅವನಿಗೆ 8 ದೊರೆಯಿತು. ಹಾಗಾದರೆ ಮುನ್ನ ಬಳಿ ಇರುವ ಪುಸ್ತಕಗಳ ಸಂಖ್ಯೆ ವಿ ಆಗಿರಲಿ ಅಂತ ಬರೆದಿದ್ದೀನಿ. ಆ ಸಂಖ್ಯೆ 3ರಷ್ಟು ಅಂತಂದಾಗ 3v. ಅದನ್ನು 5ರಿಂದ ಕಳೆದಾಗ 50 - 3v = 8 ದೊರೆಯಿತು. ಹಾಗಾದರೆ ಸಮೀಕರಣ ಏನಪ್ಪ ಅಂದ್ರೆ 50 - 3v = 8. ಈ -3v ಇಲ್ಲೇ ಇರಲಿ, ಇಲ್ಲೇ 8 ಇಲ್ಲೇ ಇರಲಿ, +50 ಈ ಸೈಡ್ ಹೋಗ್ತದಪ್ಪ -50 ಆಗ್ತದೆ. -3v = 50ರ 8 ಕಳೆದ್ರೆ 42. ಎಂಥ 42 ದೊಡ್ಡ ಸಂಖ್ಯೆ ಇದ್ರಾಗ ಸಣ್ಣ ಸಂಖ್ಯೆ ಕಳಿತಾ ಇದ್ದೀವಿ. -42. ವಿ ಜೊತೆ ಇರುವ ಈ 3 ಕ್ಯಾನ್ಸಲ್ ಆಗಬೇಕಪ್ಪ ಅಂದ್ರೆ ಬೋತ್ ಸೈಡ್ ಏನು ಮಾಡಬೇಕಪ್ಪ ಅಂದ್ರೆ 3ಲೇ ಭಾಗಾಕಾರ ಮಾಡಬೇಕು. ಇಲ್ಲಿ ಮೈನಸ್ ಇದೆ, ಇಲ್ಲಿ ಮೈನಸ್ ಇದೆ, ಮೈನಸ್ ಹೋಗ್ತದೆ, ಈ 3ನೂ ಹೋಗ್ತದೆ. ವಿ = -3ಲೇ ನಾವು ಭಾಗಾಕಾರ ಮಾಡಿದಾಗ 3 1 3 3 14 ಅಥವಾ 14 3 42 ಅಂತ ಕೇಳ್ತೀವಿ. ಇದನ್ನು ಮೈನಸ್ ಇದೆ, ಇದನ್ನು ಮೈನಸ್ ಡಿವೈಡೆಡ್ ಬೈ ಮೈನಸ್ ಅಂದರೆ ಪ್ಲಸ್ ಆಗ್ತದೆ. ವಿ = 14. ನೆಕ್ಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಎಫ್. ಇಬೇನ್ಹಾಳಲು ಒಂದು ಸಂಖ್ಯೆಯನ್ನು ಯೋಚಿಸುತ್ತಾಳೆ. ಆ ಸಂಖ್ಯೆಗೆ 19 ಕೂಡಿ ಬಂದ ಮೊತ್ತವನ್ನು 15ರಿಂದ ಭಾಗಿಸಿದಾಗ ಅವಳಿಗೆ 8 ದೊರೆಯುತ್ತದೆ. ಹಾಗಾದರೆ ಇಬೇನ್ಹಾಳ್ ಯೋಚಿಸಿದ ಸಂಖ್ಯೆ ಏನಾಗಿರಲಪ್ಪ ಅಂದ್ರೆ ಅವಳು ಯೋಚಿಸಿದಂಥ ಸಂಖ್ಯೆ ಏನಾಗಿರಲಪ್ಪ ಅಂದ್ರೆ ಯಾವುದೋ ಒಂದು ಅಕ್ಷರನ ಇಟ್ಟುಕೊಂಡು ಡಬ್ಲ್ಯೂ ಆಗಿರಲಿ. ಆ ಸಂಖ್ಯೆಗೆ 19 ಕೂಡಿ ಡಬ್ಲ್ಯೂ + 19. ನೆಕ್ಸ್ಟ್ ಮೊತ್ತವನ್ನು 5ರಿಂದ ಭಾಗಿಸಿದಾಗ ಡಬ್ಲ್ಯೂ + 19/5ರಿಂದ ಭಾಗಿಸಿದಾಗ ಅವ್ರಿಗೆ ಏನು ದೊರೀತದೆ ಅಂತ ಹೇಳಿದಾರೆ 8 ದೊರೆಯುವುದು ಅಂತ ಹೇಳಿದ್ದಾರೆ. ಹಾಗಾದರೆ ಡಬ್ಲ್ಯೂ + 19/5 = 8 ಅಂತೇಳಿ ಬರ್ಕೋಬೇಕು. ಇದು = 8. ಡಬ್ಲ್ಯೂ + 19 × 5 ಇಲ್ಲಿ ಭಾಗಾಕಾರ 5 ಇದೆ. ಹಾಗಾದರೆ ಈ 5 ಕ್ಯಾನ್ಸಲ್ ಆಗಬೇಕಪ್ಪ ಅಂದ್ರೆ ಎರಡು ಸೈಡ್ ಏನು ಮಾಡಬೇಕಪ್ಪ ಅಂದ್ರೆ 5ರಲ್ಲೇ ಮಲ್ಟಿಪ್ಲಿಕೇಷನ್ ಮಾಡಬೇಕು. ಇದು 5 ಇದು 5 ಹೋಗ್ತೈತಿ. ಈಗ ಡಬ್ಲ್ಯೂ + 19 ಉಳಿದಿದೆ. 8 5 40. ನೆಕ್ಸ್ಟ್ ನೋಡ್ರಿ, ಡಬ್ಲ್ಯೂ + 19 8 5 40. ಈ ಡಬ್ಲ್ಯೂ = 40 ಇಲ್ಲೇ ಇರಲಿ, +19 ಇದು ಈ ಸೈಡ್ ಬರ್ತಪ್ಪ ಅಂದ್ರೆ -19 ಆಗ್ತದೆ. ಡಬ್ಲ್ಯೂ = 40ರ 19 ಕಳೆದ್ರೆ 21. ನೆಕ್ಸ್ಟ್ ಕ್ವಶನ್ಸ್ ಜಿ. ಅನ್ವರ್ ಒಂದು ಸಂಖ್ಯೆಯನ್ನು ಯೋಚಿಸುತ್ತಾನೆ. ಆ ಸಂಖ್ಯೆಯ 5/2ರಷ್ಟರಿಂದ 7 ತೆಗೆದಾಗ ಅವನಿಗೆ 23 ದೊರೆತಿರುತ್ತೆ. ಅನ್ವರ್ ಯೋಚಿಸಿದ ಸಂಖ್ಯೆ ಪಿ ಆಗಿರಲಿ. ಆ ಸಂಖ್ಯೆ 5/2ರಷ್ಟು ಅಂದರೆ ಆ ಸಂಖ್ಯೆ ಅವನು ಯೋಚಿಸಿದ್ದು ಪಿಯ 5/2ರಷ್ಟು. ಅದ್ರಾಗ ಮತ್ತು ಏನಪ್ಪ ಅಂದ್ರೆ ಅದನ್ನು 7 ತೆಗೆದಾಗ ಅದ್ರಾಗ -7 ತೆಗೆದಾಗ ಅವನಿಗೆ 5/2 p - 7 ತೆಗೆದವಪ್ಪ ಅಂದರೆ = 23 ದೊರೀತದೆ. ಹಾಗಾದ್ರೆ 5/2 p = 23 ಇಲ್ಲೇ ಇರಲಿ, +-7 ಇದ್ದಿದ್ದು ಈ ಸೈಡ್ ಬರ್ತಪ್ಪ ಅಂದ್ರೆ +7 ಆಗ್ತದೆ. 5p/2 = 23 ಒಂದು 7 ಕೂಡಿಸಿದ್ರೆ 30 ಆಗ್ತದೆ. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದ್ರೆ 5p ಕ್ಯಾನ್ಸಲ್ ಆಗ್ಬೇಕಪ್ಪ. ಪಿ ಜೊತೆ ಇರೋ 5/2 ಕ್ಯಾನ್ಸಲ್ ಆಗ್ಬೇಕಪ್ಪ ಅಂದ್ರೆ 5/2 ಇದರ ವ್ಯುತ್ಕ್ರಮ ಏನಪ್ಪ ಅಂದ್ರೆ 2/5. ಎರಡು ಸೈಡ್ ಏನು ಮಾಡಬೇಕಪ್ಪ ಅಂದ್ರೆ 2/5ಲೇ ಮಲ್ಟಿಪ್ಲಿಕೇಷನ್ ಮಾಡಬೇಕು. ಇದು 5 ಇದು 5 ಇದು 2 ಇದು 2 ಕ್ಯಾನ್ಸಲ್ ಆಗ್ತದೆ. ಪಿ ಅಷ್ಟೇ ಉಳಿತದೆ. 5 1 5 5 6 30 6 12 ಪಿ = 12. ಇದರ ಆನ್ಸರ್ ಬರ್ತದೆ. ಇದು ಫಸ್ಟ್ ಕ್ವಶನ್ಸ್ ಒಳಗಡೆ ಇವು ಆನ್ಸರ್ಸ್ಗಳು. ಇನ್ನು ಕ್ವಶನ್ ನಂಬರ್ 2, ಮುಂದಿನವುಗಳನ್ನು ಬಿಡಿಸಿ ಅಂತ ಕ್ವಶನ್ಸ್ ಇದೆ. ಹೌದಾ? ಇಲ್ಲಿ ತರಗತಿಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಯೊಬ್ಬ ಪಡೆದಿರುವ ಅತಿ ಹೆಚ್ಚು ಅಂಕಗಳು ಇನ್ನೊಬ್ಬ ವಿದ್ಯಾರ್ಥಿ ಪಡೆದಿರುವ ಅತಿ ಕಡಿಮೆ ಅಂಕಗಳ 2ರಷ್ಟಕ್ಕಿಂತ 7 ಹೆಚ್ಚಿದೆ. ಪಡೆದ ಅತಿ ಹೆಚ್ಚು ಅಂಕ 87 ಆದರೆ ಕಡಿಮೆ ಅಂಕ ಎಷ್ಟು ಅಂತೇಳಿ ಇಲ್ಲಿ ಕ್ವಶನ್ಸ್ನ ಕೇಳಿದ್ದಾರೆ. ಹಾಗಾದರೆ ಈ ಥರ ಕೊಟ್ಟಾಗ ಇದನ್ನು ಅಭ್ಯಾಸದಲ್ಲಿ ಯಾವ ಥರ ಬಿಡಿಸ್ಬೇಕು ಅಂತೇಳಿ ನೋಡ್ರಿ. ಇನ್ನೊಬ್ಬ ವಿದ್ಯಾರ್ಥಿ ಪಡೆದಿರುವ ಅತಿ ಕಡಿಮೆ ಅಂಕಗಳು ನಮ್ಗೆ ಗೊತ್ತಿಲ್ಲ, ಅದು ಏನಾಗಿರ್ಲಪ್ಪ ಅಂದ್ರೆ ಇ ಆಗಿರಲಿ. 2ರಷ್ಟು ಅಂದ್ರೆ 2e, ಅದಕ್ಕಿಂತ 7 ಹೆಚ್ಚಿದೆ.
ಅಂತ ಅದಕ್ಕಿಂತ 7 ಹೆಚ್ಚಿದೆ ಅಂತ ಹೇಳಿದ್ದಾರೆ. 2e ಪ್ಲಸ್ 7 ಅತಿ ಹೆಚ್ಚು ಅಂಕಗಳು ಎಷ್ಟದವಪ್ಪ ಅಂದ್ರೆ 87. ಹಾಗಾದರೆ 2e ಪ್ಲಸ್ 7 ಈಕ್ವಲ್ ಟು 87. ಇದು ಸಮೀಕರಣ ಆಯಿತು. ಹಾಗಾದರೆ 2e ಈಕ್ವಲ್ ಟು 87 ಪ್ಲಸ್ 7 ಇದ್ದಿದ್ದು ಈ ಸೈಡ್ ಗೊತ್ತಪ್ಪ ಅಂದ್ರೆ -7 ಆಗ್ತದೆ. 2e ಈಕ್ವಲ್ ಟು 87 7 ಕಳೆದ್ರೆ 80 ಆಗ್ತದೆ. ಈ ಜೊತೆ ಇರೋ 2 ಕ್ಯಾನ್ಸಲ್ ಆಗಬೇಕಪ್ಪ ಅಂದ್ರೆ ಎರಡು ಸೈಡ್ ಎರಡರಲ್ಲೇ ಭಾಗಾಕಾರ ಮಾಡಬೇಕು. 2 2 ಗೆಟ್ ಕ್ಯಾನ್ಸಲ್ ಆಗ್ತದೆ. 2 1 2 2 40 80 ಈಕ್ವಲ್ ಟು 40. ಹಾಗಾದ್ರೆ ಅತಿ ಕಡಿಮೆ ಅಂಕಗಳು ಎಷ್ಟಪ್ಪ ಅಂದ್ರೆ 40. ಇನ್ನು ಕ್ವಶನ್ ನಂಬರ್ ಅದರ ಒಳಗಡೆನೆ ಬಿ ಇತ್ತು. ಏನಪ್ಪ ಅಂದ್ರೆ ಸಮದ್ವಿಬಾಹು ತ್ರಿಭುಜದಲ್ಲಿ ಪಾದಕೋನಗಳು ಸಮವಾಗಿವೆ. ಶೃಂಗಕೋನವು 40 ಆದರೆ ಪಾದಕೋನಗಳ ಅಳತೆ ಎಷ್ಟು? ತ್ರಿಭುಜದ ಒಳಕೋನಗಳ ಮೊತ್ತ 180ಗೆ ಸಮ ಎಂದು ನೆನಪಿಸಿಕೊಳ್ಳಿ ಅಂತ ಕ್ವಶನ್ಸ್ ಇದೆ. ಹೌದಾ? ಹಾಗಾದ್ರೆ ಇಲ್ಲಿ ತ್ರಿಭುಜದ ಒಳಕೋನಗಳ ಮೊತ್ತ ಒಟ್ಟು ಎಷ್ಟಿರ್ತದಪ್ಪ ಅಂದ್ರೆ 180 ಡಿಗ್ರಿ ಇರ್ತದೆ ಅನ್ನೋದು ಗೊತ್ತೈತಿ. ಹಾಗಾದ್ರೆ ಇವೆರಡು ಪಾದಕೋನಗಳು ಏನದಪ್ಪ ಅಂದ್ರೆ ಸಮ ಆಗಿದವಪ್ಪ ಅಂದ್ರೆ ಎಕ್ಸ್ ಎಕ್ಸ್. ಇದು ಎಷ್ಟದಪ್ಪ ಅಂದ್ರೆ 40 ಡಿಗ್ರಿ ಅದಂತ ಹೇಳ್ಯಾರ. ಹಾಗಾದ್ರೆ ಪಾದಕೋನಗಳ ಅಳತೆ ಎಕ್ಸ್ ಆಗಿರಲಿ. ಪಾದಕೋನಗಳು ಎಷ್ಟದವು? ಇಲ್ಲಿ 2 ಅದಾವ. 1 2 2 ಇರುವುದು. ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಇದು ಟೋಟಲ್ ಎಷ್ಟಿದೆ? ಇದು 40 ಇದೆ. 40 ಈಕ್ವಲ್ ಟು ಟೋಟಲ್ ಕೂಡಿಸಿದ್ರೆ 180 ಆಗಬೇಕು. ಹಾಗಾದ್ರೆ ಎಕ್ಸ್ ಎಕ್ಸ್ ಅಂದ್ರೆ 2x ಪ್ಲಸ್ 40 ಈಕ್ವಲ್ ಟು 180. 2x ಈಕ್ವಲ್ ಟು 180. ಈ ಪ್ಲಸ್ 40 ಇದ್ದು ಈ ಸೈಡ್ ಬರ್ತಪ್ಪ ಅಂದ್ರೆ -40 ಆಗ್ತದೆ. 2x ಈಕ್ವಲ್ ಟು 180 40 ಕಳೆದ್ರೆ 140. 2x ಎಕ್ಸ್ ಜೊತೆ ಇರೋ 2 ಕ್ಯಾನ್ಸಲ್ ಆಗಬೇಕಪ್ಪ ಅಂದ್ರೆ ಎರಡು ಸೈಡ್ ಎರಡರಲ್ಲಿ ಭಾಗಾಕಾರ ಮಾಡಬೇಕು. ಅವಾಗ 2 ಏನಾಗ್ತದಪ್ಪ ಅಂದ್ರೆ ಅವಾಗ ನೋಡ್ರಿ ಎಕ್ಸ್ ಎಕ್ಸ್ ಇವು ಎರಡು ಏನಾಗ್ತದಪ್ಪ ಅಂದ್ರೆ ಕ್ಯಾನ್ಸಲ್ ಆಗ್ತೈತಿ. ಇದು 2 2 ಗೆಟ್ ಕ್ಯಾನ್ಸಲ್ ಆಗ್ತದೆ. ಎಕ್ಸ್ ಉಳಿತದೆ. 2 1 2 2 1 14 70. ಎಕ್ಸ್ ಈಕ್ವಲ್ ಟು 70. ಅಂದರೆ ಪಾದಕೋನಗಳು ಎರಡು ಏನಾಗಿರ್ತಪ್ಪ ಅಂದ್ರೆ ಇದನ್ನು 70 ಆಗಿರ್ತದೆ, ಇದನ್ನು 70 ಡಿಗ್ರಿ ಆಗಿರ್ತದೆ. ಇನ್ನು ಇದರ ಒಳಗಡೆನೆ ಏನಿದೆಯಪ್ಪ ಅಂದ್ರೆ ಸಿ ಇದೆ ನೋಡ್ರಿ. ಸಚಿನ್ ರಾಹುಲ್ ಗಳಿಸಿದ ರನ್ಗಳಿಗಿಂತ ಎರಡರಷ್ಟು ರನ್ ಗಳಿಸುತ್ತಾನೆ. ಅವರಿಬ್ಬರು ಒಟ್ಟಾಗಿ ಗಳಿಸಿದ ರನ್ಗಳು ದ್ವಿಶತಕಕ್ಕಿಂತ 2 ಕಡಿಮೆ ಇದ್ದರೆ ಒಬ್ಬರೊಬ್ಬರು ಗಳಿಸಿದ ರನ್ಗಳೆಷ್ಟು ಅಂತ ಕ್ವಶನ್ಸ್ ಇದೆ. ಇಲ್ಲಿ ರಾಹುಲ್ ಗಳಿಸಿದ ರನ್ಗಳು ಎಫ್ ಆಗಿರಲಿ, ಅವನ 2ರಷ್ಟು ಸಚಿನ್ ಗಳಿಸ್ತಾನೆ ಅಂತ ಹೇಳಿದಾರೆ. ಹಾಗಾದ್ರೆ 2F ಒಟ್ಟು ರನ್ಗಳು ಎರಡು ದ್ವಿಶತಕಕ್ಕಿಂತ 2 ಕಡಿಮೆ ಇತ್ತಪ್ಪ ಅಂದ್ರೆ ದ್ವಿಶತಕಕ್ಕೆ ಅಂದ್ರೆ 200, 2 ಕಡಿಮೆ ಇತ್ತಪ್ಪ ಅಂದ್ರೆ 198. ಇದು ಕಾಮನ್ ಸೆನ್ಸು. ಹಾಗಾದ್ರೆ ಎಫ್ ಪ್ಲಸ್ 2F ಈಕ್ವಲ್ ಟು 198. 2F ಪ್ಲಸ್ 1F 3F ಆಗ್ತದೆ ಈಕ್ವಲ್ ಟು 198. ಈ ಎಫ್ ಜೊತೆ ಇರುವ 3 ಕ್ಯಾನ್ಸಲ್ ಆಗಬೇಕಪ್ಪ ಅಂದ್ರೆ ಬೋತ್ ಸೈಡ್ ಏನು ಮಾಡಬೇಕಪ್ಪ ಅಂದ್ರೆ 3ರಲ್ಲೇ ಭಾಗಾಕಾರ ಮಾಡಬೇಕು. 3 1 3, 3 6 18, 1 ಉಳಿತದೆ. ಮತ್ತೆ 3 6 18. ಎಫ್ ಈಕ್ವಲ್ ಟು 66. ಎಫ್ ಈಕ್ವಲ್ ಟು ಎಷ್ಟಪ್ಪ ಅಂದ್ರೆ 66. ಇದು ರಾಹುಲ್ನ ರನ್ನ. 2F ಅಂದ್ರೆ ಸಚಿನ್ ರನ್ ಬೇಕಪ್ಪ ಅಂದ್ರೆ ಅವ್ನು 2ರಷ್ಟು ಅಂದ್ರೆ 66 132. ಇವು ಸಚಿನ್ನ ರನ್ಗಳು ಆಗಿರ್ತವೆ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ಸ್. ಮುಂದಿನವುಗಳನ್ನು ಬಿಡಿಸಿ ಅಂತೇಳಿ ಇಲ್ಲಿ ಕ್ವಶನ್ಸ್ ಇದ್ದಾವೆ. ಇರ್ಫಾನ್ ಬಳಿ ಪರ್ಮಿತ್ ಬಳಿ ಇರುವ ಗೋಲಿಗಳ 5ರಷ್ಟಕ್ಕಿಂತ 7 ಗೋಲಿಗಳು ಹೆಚ್ಚಿದೆ. ಇರ್ಫಾನ್ ಬಳಿ 37 ಗೋಲಿಗಳಿದ್ದರೆ ಪರ್ಮಿತನ ಬಳಿ ಇರುವ ಗೋಲಿಗಳು ಎಷ್ಟು ಅಂತ ಕ್ವಶನ್ಸ್ ಇದೆ. ಇಲ್ಲಿ ಸ್ಟೇಟ್ಮೆಂಟ್ ಇದೆಯಲ್ಲ, ಇದೇ ಸ್ಟೇಟ್ಮೆಂಟ್ನ ಇಲ್ಲಿ ನಾನು ಸೆಂಟೆನ್ಸ್ನಲ್ಲಿ ಬರ್ಕೊಂಡಿದ್ದೀನಿ ನೋಡ್ರಿ. ಏನು ಹೇಳಿದಾರಪ್ಪ ಅವರು? ಇರ್ಫಾನ್ ಬಳಿ ಪರ್ಮಿತ್ನ ಬಳಿ ಇರುವ ಗೋಲಿಗಳಿಂದ 5ರಷ್ಟಕ್ಕಿಂತ 7 ಗೋಲಿಗಳು ಹೆಚ್ಚಿವೆ ಅಂತ ಹೇಳಿದಾರೆ. ಹಾಗಾದ್ರೆ ಪರ್ಮಿತ್ನ ಬಳಿ ಇರುವ ಗೋಲಿಗಳು ಎಷ್ಟು ಅಂತ ಕೇಳಿದ್ರೆ ಪರ್ಮಿತ್ನ ಬಳಿ ಇರುವ ಗೋಲಿಗಳ ಸಂಖ್ಯೆ ನನಗೆ ಗೊತ್ತಿಲ್ಲ, ಜಿ ಅಂತ ಬರ್ಕೊಂಡ್ರಿ. ಅವುಗಳ 5ರಷ್ಟು ಅಂದ್ರೆ 5G ಅಂದ್ರೆ 5G ಅಂತ ಬರ್ಕೋಬೇಕು. 5ರಷ್ಟಕ್ಕಿಂತ ಮತ್ತೆ 7 ಗೋಲಿ ಹೆಚ್ಚದಪ್ಪ ಅಂದ್ರೆ 5G ಪ್ಲಸ್ 7 ಅಂತ ಬರ್ಕೋಬೇಕು. ಇರ್ಫಾನ್ ಬಳಿ ಇರುವ ಗೋಲಿಗಳು ಎಷ್ಟದಪ್ಪ ಅಂದ್ರೆ ಟೋಟಲ್ 37 ಅದಾವ. ಇಷ್ಟು ಬರ್ಕೊಂಡ್ರೆ 5G ಪ್ಲಸ್ 7 ಈಕ್ವಲ್ ಟು 37. ಇದೊಂದು ಸಮೀಕರಣ ಬರ್ಕೊಂಡು ಅಂದ್ರೆ ಲೆಕ್ಕ ಭಾಳ ಈಸಿಯಾಗಿ ನಾವು ಬಿಡಿಸ್ಕೋಬಹುದು. 5G ಈಕ್ವಲ್ ಟು 37 ಇಲ್ಲಿ ಇರಲಿ, ಪ್ಲಸ್ 7 ಇದ್ದು ಈ ಸೈಡ್ ಬರ್ತಪ್ಪ ಅಂದ್ರೆ -7 ಆಗ್ತದೆ. 5G ಈಕ್ವಲ್ ಟು 37ರಾಗ 7 ಕಳೆದ್ರೆ 30 ಉಳಿತದೆ. ಈ ಜಿ ಜೊತೆ ಇರೋ 5 ಕ್ಯಾನ್ಸಲ್ ಆಗ್ಬೇಕಂದ್ರೆ ಬೋತ್ ಸೈಡ್ ಏನು ಮಾಡಬೇಕಪ್ಪ ಅಂದ್ರೆ 5ರಲ್ಲಿ ಭಾಗಾಕಾರ ಮಾಡಬೇಕು. 5 5 ಗೆಟ್ ಕ್ಯಾನ್ಸಲ್, ಜಿ ಉಳಿತದೆ. 5 1 5, 5 6 30. ಪರ್ಮಿತನ ಬಳಿ ಇರುವ ಗೋಲಿಗಳ ಸಂಖ್ಯೆ 6. ನೆಕ್ಸ್ಟ್ ಕ್ವಶನ್ಸ್. ಲಕ್ಷ್ಮಿಯ ತಂದೆಗೆ 49 ವರ್ಷಗಳು. ಹೌದಾ? 49 ವರ್ಷಗಳು. ನೆಕ್ಸ್ಟ್ ತಂದೆಯ ವಯಸ್ಸು ಲಕ್ಷ್ಮಿಯ ವಯಸ್ಸಿನ 3ರಷ್ಟಕ್ಕಿಂತ 4 ವರ್ಷಗಳು ಹೆಚ್ಚಾಗಿದೆ. ಲಕ್ಷ್ಮಿಯ ವಯಸ್ಸು ಎಷ್ಟು ಅಂತ ಕ್ವಶನ್ಸ್ನ ಕೇಳಿದ್ದಾರೆ. ಲಕ್ಷ್ಮಿಯ ವಯಸ್ಸು ನನಗೆ ಗೊತ್ತಿಲ್ಲ, ಎನ್ ಆಗಿರಲಿ. ತಂದೆಯ ವಯಸ್ಸು ಲಕ್ಷ್ಮಿಯ ವಯಸ್ಸಿನ 3n ಆಗಿದೆ. ಅದಕ್ಕೆ 4 ವರ್ಷಗಳು ಹೆಚ್ಚಿವೆ ಅಂದರೆ 3n ಪ್ಲಸ್ 4 ಈಕ್ವಲ್ ಟು
ಅವ್ರ ತಂದೆ ವಯಸ್ಸೆಷ್ಟು 49. 3n ಪ್ಲಸ್ 4 ಹೆಚ್ಚಿಗೆಪ್ಪ ಅಂದ್ರೆ 4 ಬರೆದು ಇಸ್ಕೊಲ್ ಟು 49. ಇದು ಸಮೀಕರಣ. ಇಲ್ಲಿ ಈಸಿಯಾಗಿ 3n + 4 = 49 ಅಂದ್ರೆ 3n = 49 + 4 ಅಂದ್ರೆ +4 ಇದ್ದಿದ್ದು ಈ ಸೈಡ್ ಬರ್ತಪ್ಪ -4 ಆಗ್ತದೆ. 3n = 49 4 ಕಳೆದ್ರೆ 45. n ಜೊತೆ ಇರುವ ಈ 3 ಕ್ಯಾನ್ಸಲ್ ಆಗಬೇಕಪ್ಪ ಅಂದ್ರೆ ಎರಡು ಸೈಡು 3 ಭಾಗಾಕಾರ ಮಾಡು 3 3 ಗೆಟ್ ಕ್ಯಾನ್ಸಲ್ ಆಗ್ತದೆ, n ಉಳಿತದೆ. 3 1 3 3 15 45. ಹಾಗಾದರೆ ಲಕ್ಷ್ಮಿ ಈಗಿನ ವಯಸ್ಸು ಎಷ್ಟಪ್ಪ ಅಂದ್ರೆ 15 ವರ್ಷಗಳು. ಇನ್ನು ನೆಕ್ಸ್ಟ್ ಕ್ವಶನ್ಸ್ ಏನಿದೆ ನೋಡ್ರಿ, ಇನ್ನೊಂದಿದೆ. ಸುಂದರ್ ಗ್ರಾಮದ ಗ್ರಾಮಸ್ಥರು ಉದ್ಯಾನವನದಲ್ಲಿ ಗಿಡಗಳನ್ನು ನೆಟ್ಟರು. ಅವುಗಳಲ್ಲಿ ಕೆಲವು ಹಣ್ಣಿನ ಗಿಡಗಳು ಇದ್ದವು. ಇತರೆ ಗಿಡಗಳ ಸಂಖ್ಯೆಯು ಹಣ್ಣಿನ ಗಿಡಗಳ ಸಂಖ್ಯೆಯ 3ರಷ್ಟಕ್ಕಿಂತ 2 ಹೆಚ್ಚಿವೆ. ಇತರೆ ಗಿಡಗಳ ಸಂಖ್ಯೆ 77 ಆದರೆ ಹಣ್ಣಿನ ಗಿಡಗಳ ಸಂಖ್ಯೆ ಕಂಡುಹಿಡಿಯಿರಿ. ಹಣ್ಣಿನ ಗಿಡಗಳ ಸಂಖ್ಯೆ ನನಗೆ ಗೊತ್ತಿಲ್ಲ, ಎಕ್ಸ್ ಆಗಿರಲಿ ಅಂತ ಬರ್ಕೋತೀವಿ. ಇತರೆ ಹಣ್ಣಿನ ಗಿಡಗಳ ಸಂಖ್ಯೆಯ 3ರಷ್ಟು ಅಂತ ಹೇಳಿದ್ದಾರೆ. ಹೌದಾ, 3ರಷ್ಟು ಅಥವಾ 2ರಷ್ಟು? ಅದು ಇತರೆ ಹಣ್ಣಿನ 3ರಷ್ಟಕ್ಕಿಂತ 2 ಹೆಚ್ಚಿವೆ ಅಂತ ಕ್ವಶನ್ಸ್ ಇದೆ. ಸಾರಿ, ಇದು 3ರಷ್ಟಕ್ಕಿಂತ 2 ಹೆಚ್ಚಿವೆ ಅಂತೇಳಿ. 3ರಷ್ಟಕ್ಕಿಂತ 2 ಹೆಚ್ಚಿವೆ ಅಂತಂದಾಗ ಅದು ಎಕ್ಸ್ ಇತ್ತಪ್ಪ ಅಂದ್ರೆ 3x ಬರ್ಕೊಂಡು +2 ಮಾಡ್ಬೇಕು ಅದಕ್ಕೆ. ಹೌದಾ, 3x + 2 ಹೆಚ್ಚಿಗಿದಪ್ಪ ಅಂದ್ರೆ +2 = ಟೋಟಲ್ ಗಿಡಗಳು ಎಷ್ಟದಪ್ಪ ಅಂದ್ರೆ 77 ಅದಾವೆ. ಹಾಗಾದ್ರೆ ನೆಕ್ಸ್ಟ್ 3x = 77 ಇಲ್ಲೇ ಬರಬೇಕು. +2 ಇದ್ದು ಈ ಸೈಡ್ ಬರ್ತಪ್ಪ -2 ಹಾಕಿದ್ರೆ 3x = 77 2 ಕಳೆದ್ರೆ 75. ಎಕ್ಸ್ ಜೊತೆ 3 ಕ್ಯಾನ್ಸಲ್ ಆಗ್ಬೇಕಂದ್ರೆ ಎರಡು ಸೈಡ್ 3 ಭಾಗಾಕಾರ ಮಾಡಬೇಕು. 3 3 ಗೆಟ್ ಕ್ಯಾನ್ಸಲ್, ಎಕ್ಸ್ ಉಳಿತದೆ. 3 1 3 3 25 75 ಅಂತ ಕೇಳ್ತೀವಿ. ಹಾಗಾದ್ರೆ 25 ಹಣ್ಣಿನ ಗಿಡಗಳ ಸಂಖ್ಯೆ ಆಗಿರ್ತವೆ. ಇಷ್ಟು ಬರೀಬೇಕು. ಇನ್ನು ಕೊನೆಯದು ಇನ್ನೊಂದು ಪ್ರಶ್ನೆ ಇದೆ, ಒಗಟನ್ನು ಬಿಡಿಸಿ. ನಾನೊಂದು ಸಂಖ್ಯೆ, ನಾನು ಯಾರು ಹೇಳಿ. ನನ್ನ 7ರಷ್ಟು ಮತ್ತೆ ಅದಕ್ಕೆ 50. ತ್ರಿಶತಕಕ್ಕೆ ಇನ್ನೂ 40 ಬೇಕು. ಈ ಥರ ಒಂದು ಕೊಟ್ಟಿದ್ದಾರೆ. ಇದಕ್ಕೆ ನಾವೊಂದು ಏನು ಬರಿಬೇಕಪ್ಪ ಅಂದ್ರೆ ಸಮೀಕರಣನ ಬರಿಬೇಕು. ನೋಡ್ರಿ, ನಾನೊಂದು ಸಂಖ್ಯೆ, ನಾನು ಯಾರು ಹೇಳಿ. ನನ್ನ 7ರಷ್ಟು ಮತ್ತೆ ಅದಕ್ಕೆ 50. ನನ್ನ 7ರಷ್ಟು ಅಂದ್ರೆ ಆ ಸಂಖ್ಯೆ ನನಗೆ ಗೊತ್ತಿಲ್ಲ, ಎಕ್ಸ್. ಅದರ 7ರಷ್ಟು ಅಂದ್ರೆ 7x ಪ್ಲಸ್ ಅದಕ್ಕೆ ಮತ್ತೆ ಅದಕ್ಕೆ 50 ಅಂದ್ರೆ +50. ನೆಕ್ಸ್ಟ್ ತ್ರಿಶತಕಕ್ಕೆ ಇನ್ನೂ 40 ಬೇಕು. ತ್ರಿಶತಕ ಅಂದ್ರೆ 300 ಬೇಕು. ತ್ರಿಶತಕ ಅಂದ್ರೆ 300. ಇನ್ನು 40 ಬೇಕಪ್ಪ ಅಂದ್ರೆ ನಾ ಎಷ್ಟು ಹೊಡೆದಿರ್ಬೇಕು? 260 ಹೊಡೆದಿರ್ಬೇಕಾ? 260. 7x = 2x 260 +50 ಇದ್ದಿದ್ದು ಈ ಸೈಡ್ ಬರ್ತಪ್ಪ -50 ಆಗ್ತದೆ. 7x = 260 ಒಳಗಡೆ 50 ಕಳೆದ್ರೆ 210. ಹಾಗಾದರೆ ಈಗ 7x = 210 ಅಂದ್ರೆ ಎಕ್ಸ್ ಜೊತೆ ಇರುವ 7 ಕ್ಯಾನ್ಸಲ್ ಆಗಬೇಕಪ್ಪ ಅಂದ್ರೆ ಎರಡು ಸೈಡ್ 7 ಭಾಗಾಕಾರ ಮಾಡ್ರಿ. 7 7 ಗೆಟ್ ಕ್ಯಾನ್ಸಲ್ ಆಗ್ತದೆ. 7 1 7 7 3 21 0 ಇದೆ 0. x = 30. ಆ ಸಂಖ್ಯೆ 30 ಆಗಿರುತ್ತದೆ. ಇಷ್ಟು ಬರೆದ್ರೆ ಈ ಅಭ್ಯಾಸ ಏನಾಗ್ತದಪ್ಪ ಅಂದ್ರೆ 4.3 ಮುಗೀತು. ಅಧ್ಯಾಯ 4 ಕಂಪ್ಲೀಟ್ ಆಯಿತು. ಇನ್ನು ಇನ್ನೆರಡು ಅಧ್ಯಾಯ ಇದ್ದಾವೆ, 5ನೇದೊಂದು 6ನೇದೊಂದು. ಅವೆರಡು ಅಭ್ಯಾಸಗಳನ್ನು ನಾನು ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರಪ್ಪ ಅಂದರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಎಲ್ಲ ಅಭ್ಯಾಸ ಪ್ರಶ್ನೆಗಳು ನಿಮ್ಗೆ ಸೀರಿಯಲ್ ಆಗಿ ಸಿಗ್ತವೆ. ಧನ್ಯವಾದಗಳು.